ಹಾಯ್ ಹಲೋ ವೆಲ್ಕಮ್ ಟು ಮೈ ಶಾರ್ಟ್ಸ್. ಅದು ನಮ್ಮ ಮೆದುಳಿನ ಬಗ್ಗೆ ಒಂದೆರಡು ಮಾತು ನೋಡೋಣ. ನಮ್ಮ ಮೆದುಳಿನಲ್ಲಿ 3 ಮುಖ್ಯ ಪಾತ್ರಧಾರಿಗಳು ಇದ್ದಾರೆ. ಒಂದು ಅಮಿಗ್ಡಾಲ, ಭಾವನೆಗಳ ಅಲಾರಾಮ್. 2 ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ತರ್ಕ ಮತ್ತು ಆಲೋಚನೆಯ ಕೇಂದ್ರ. 3 ಹಿಪ್ಪೋಕ್ಯಾಂಪಸ್, ನೆನಪುಗಳನ್ನು ಜೋಡಿಸುವ ಕ್ಯಾಲೆಂಡರ್. ಸಾಮಾನ್ಯವಾಗಿ ಇವನ್ನು 3 ಒಟ್ಟಾಗಿ ಕೆಲಸ ಮಾಡ್ತವೆ. ಆದರೆ ಆಘಾತ ಆದಾಗ ಅಮಿಗ್ಡಾಲ ಹೈಪರ್ ಆಕ್ಟಿವ್ ಆಗುತ್ತೆ. ಆಲೋಚನಾ ಕೇಂದ್ರವಾದ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಮತ್ತು ಹಿಪ್ಪೋಕ್ಯಾಂಪಸ್ ಗತಕಾಲವನ್ನು ವರ್ತಮಾನದಿಂದ ಬೇರ್ಪಡಿಸಲು ವಿಫಲವಾಗುತ್ತೆ. ಇದಕ್ಕೊಂದು ಉದಾಹರಣೆ ನೋಡಿ. ಒಬ್ಬ ಮಹಿಳೆ ಕಾರು ಅಪಘಾತದಿಂದ ಪಾರಾಗಿದ್ದಳು. ವರ್ಷಗಳ ನಂತರ ಅವಳು ತನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದರೂ ರಸ್ತೆಯಲ್ಲಿ ಯಾವುದೋ ಕಾರು ಬ್ರೇಕ್ ಹಾಕಿದ ಶಬ್ದ ಕೇಳಿದರೆ ಸಾಕು ಅವಳ ದೇಹ ಬೆವರಲು ಶುರು ಮಾಡ್ತಾಯಿತ್ತು. ಅವಳ ಮೆದುಳಿಗೆ ಆ ಅಪಘಾತ ಈಗಲೇ ಇದೇ ಕ್ಷಣ ನಡೀತಾ ಇದೆ ಅಂತ ಅನ್ನಿಸ್ತಾಯಿತ್ತು. ಸ್ಕ್ಯಾನ್ ಮಾಡಿ ನೋಡಿದಾಗ ಒಂದು ಆಘಾತಕಾರಿ ಸತ್ಯ ಬಯಲಾಯಿತು. ಆಘಾತಕ್ಕೊಳಗಾದವರು ಆ ಘಟನೆಯನ್ನು ನೆನಪಿಸಿಕೊಂಡಾಗ ಮೆದುಳಿನ ಮಾತನಾಡುವ ಮತ್ತು ತರ್ಕಿಸುವ ಭಾಗ ಬ್ರೇಕೇಜ್ ಏರಿಯಾ ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗ್ತಾಯಿತ್ತು. ಇದಕ್ಕೆ ಎಷ್ಟೋ ಜನರಿಗೆ ತಮ್ಮ ನೋವನ್ನು ವಿವರಿಸಲು ಪದಗಳೇ ಸಿಗೋದಿಲ್ಲ. ಅವರದು ಕೇವಲ ನೆನಪಲ್ಲ, ಆ ಕ್ಷಣದ ಮರು ಅನುಭವ. ಕೆಲವರು ಇಂತಹ ನೋವಿನಿಂದ ತಪ್ಪಿಸಿಕೊಳ್ಳಲು ಡಿಸೋಸಿಯೇಷನ್ ಅನ್ನೋ ಸ್ಥಿತಿಗೆ ಹೋಗ್ತಾರೆ. ಅಂದರೆ ತಾವು ಎಲ್ಲಿದ್ದೇವೆ, ಏನು ಮಾಡ್ತಿದ್ದೇವೆ ಅನ್ನುವ ಅರಿವೇ ಅವರಿಗೆ ಇಲ್ಲದೆ ತಮ್ಮ ದೇಹದಿಂದಲೇ ಸಂಪರ್ಕ ಕಳೆದುಕೊಂಡು ಮರಗಟ್ಟಿದಂತೆ ಇರ್ತಾರೆ. ಬದುಕಿರುತ್ತಾರೆ, ಆದರೆ ಜೀವಂತಿಕೆ ಇರೋದಿಲ್ಲ. ಆದರೆ ನಿರಾಸೆ ಆಗಬೇಡಿ. ಡಾಕ್ಟರ್ ಒಂದು ಭರವಸೆಯ ಮಾತು ಹೇಳ್ತಾರೆ. ಮೆದುಳಿನ ವಿನ್ಯಾಸವನ್ನು ಆಘಾತವು ಹೇಗೆ ಬದಲಾಯಿಸಿತು?